ಗೈಸ್ ವೆಲ್ಕಮ್ ಟು ಮಾರ್ಕಾಪುರಂ ಬಸ್ ಸ್ಟ್ಯಾಂಡ್. ಸೊ ಚಿಕ್ಕದಾಗಿದ್ರು ಚೊಕ್ಕದಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ವಿಜಯವಾಡ ಬಸ್ ನಿಂತಿದೆ. ಆ್ಯಂಡ್ ನಾನು ಹೇಳೋದ್ನಲ್ಲ ಪಲ್ಲವೆಲಗು ಅಂತೇಳಿ ಲೋಕಲ್ ಬಸ್ ಗೈಸ್, ಇದು ಓನ್ಲಿ ಡಿಪೋ ಈ ಬಸ್ನ ಆಪ್ರೇಟ್ ಮಾಡುತ್ತೆ, ಪಲ್ಲವೆಲಗುನ. ಓಕೆ. ಆ್ಯಂಡ್ ಅದೇ ಹೇಳಿದ್ನಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಬಸ್ ಸ್ಟಾಪು. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನೋಡಿ, ಈ ಕಡೆ ಡಾರ್ಮಿಟರಿ ಕೂಡ ಇದೆ ಇಲ್ಲೇ. ಸೊ ಇದೊಂದು ಪ್ಲಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿಂದ ಶ್ರೀಶೈಲಂಗೆ ರೆಗ್ಯುಲರ್ ಬಸ್ಸಸ್ ಹೋಗ್ತಾ ಇರುತ್ತೆ, ಚೆನ್ನಾಗಿದೆ ಗೈಸ್. ಮಾರ್ಕಾಪುರಲ್ಲಿ ಚಿಕನ್ ಬಿರಿಯಾನಿ ಫೇಮಸ್ ಅಂತೆ, ಹೊಟ್ಟೆ ತುಂಬ ಹಸಿತಾ ಇದೆ. ಬನ್ನಿ ಎಲ್ಲಾದ್ರೂ ಬ್ಯಾಟಿಂಗ್ ಮಾಡೋಣ ನೋಡ್ಬಿಟ್ಟು. ಏನಂತೀರಾ ಅಷ್ಟೇ. ಎಲ್ಲೋ ಒಂದು ಹೋಟೆಲು ಇಲ್ವಲ್ಲ ಗೈಸ್, ಬನ್ನಿ ಮುಂದೆ ಹೋಗೋಣ. ಮತ್ತೆ ಹೇಗೆ ಅನ್ನಿಸ್ತು ಗೈಸ್ APSRTC ಬಸ್ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅಲ್ಲಿ ಯಾವುದೋ ಒಂದು ಹೋಟೆಲ್ ಇದೆ, ಚಿಕನ್ ಬಿರಿಯಾನಿ 120. ಬನ್ನಿ ಹೋಗಿ ಹೋಗೋಣ. ಟೈಮ್ ಬೇರೆ ಇಲ್ಲ ಗೈಸ್, ಹಂಗಾಗಿ ಸಿಕ್ಕಿದ್ದೊಂದು ತಿನ್ನೋಣ. ಒಂದು ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಚೆನ್ನಾಗಿ ಮಾಡ್ತಾ ಉಂಟೆ. ಬಾಯಿ ಮಣ್ಣಾಕ ನೋಡಿ, ಇಲ್ಲಿ ಕ್ಲೋಸ್ ಇದೆ ಇದು. ಅಂಡ್ ಸಿಟಿನೂ ಮುಂದೆ ಇದೆ, ಬಸ್ ಸ್ಟಾಪ್ ಒಂದು ಸ್ವಲ್ಪ ಲಾಂಗ್ ಇದೆ ಸಿಟಿಯಿಂದ. ಮತ್ತೆ ಅಲ್ಲಿ ತನಕ ಹೋಗಬೇಕು. ಈ ಮಂತ್ ಸಂಕ್ರಾಂತಿ ಇದೆಯಲ್ಲ, ಹಂಗಾಗಿ ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಅಂತೆ, ಬ್ಯಾನರ್ಸು ಎಲ್ಲ ಮಿಂಚ್ತಾ ಇದೆ. ಬೈ ನಾನ್ ವೆಜ್ ಹೋಟೆಲ್ ಎಕ್ಟುಂದಿ, ನಾನ್ ವೆಜ್ ಹೋಟೆಲ್ ರೈಟಾ? దాంట్లో రైల్వే స్టేషన్కే పోతాను. రైల్వే స్టేషన్ ఆటో ఉందా? ఓకే. ಹೋಟೆಲ್ ಆ ಕಡೆ ఉందా? ಥ್ಯಾಂಕ್ ಯು. ಓಕೆ, ಹೋಟೆಲ್ ಅಲ್ಲಿ ಕಾಣ್ತಾ ಇದೆ ಗೈಸ್, ಆಲ್ಫಾ ಬರ್ಕತ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಖಾಲಿ ಇದೆ, ಎಲ್ಲಿ ಕೂತ್ಕೊಳೋದು ಗೈಸ್, ಹಿಂಗಿಲ್ಲ. ಈ ಹೋಟೆಲಲ್ಲಿ ಯಾರಿಲ್ಲ, ಒಬ್ಬನೇ. ಚೆನ್ನಾಗಿದೆಯೋ ಇಲ್ಲೋ ಅಪ್ಪ, ಹೆಂಗೋ ಮಿಕಾ ಸಿಕ್ಕಿದ್ದಾನೆ ಅಂತೇಳಿ ಕ್ಲೀನಾಗಿ ಬೋನಸ್ ಬಿಟ್ಟರೆ ಏನು ಮಾಡೋದು ಗೈಸ್. ಅನ್ಸಂತೂ ಚೆನ್ನಾಗಿದೆ, ಎಲ್ಲ ಹಳೆ ಕಾಲದ್ದು ವೆಟ್ಟವ ಸ್ಟೈಲ್ ಇದೆ ನೋಡಿ. ಬಟರ್ ಚಿಕನ್ ಅಂಡ್ ಗಾರ್ಲಿಕ್ ಚಿಕನ್, ಆಮೇಲೆ ಮೌಜಿಟೋ ಇದೆ, ಆಮೇಲೆ ಇದು ನೋಡಿ ಗುಲಾಬ್ ಜಾಮೂನ್ ಇದೆ. ಏನು ತಗೊಳ್ಳಿ, ಮೆನು ಇದೆ. ಓಕೆ ಓಕೆ. ಅದೇನೋ ಹೊಟ್ಟೆ ಹಸಿತಾ ಇದೆ, ಕೈ ಕಾಲೆಲ್ಲ. ಬಿರಿಯಾನಿ ಕೂಡ, ಚಿಕನ್ ಕವೀಸ್, ಮಟನ್ ಕವೀಸ್. ನಮಗೆ ರೈಸ್ ಐಟಮ್ ಬೇಕು. ಬಿರಿಯಾನಿ ಐಟಮ್ಸ್, ಚಿಕನ್ ಪರಮಾತ್ಮ ಗೈಸ್ 230. ನಾನು ಎದ್ದು ಹೋಗ್ತೀನಿ ಕಾಕಾ ಹೋಟೆಲ್ಗೆ. ಬಂದಿದ್ದೀನಿ ಯೂಟ್ಯೂಬರ್ ಅಂತ ಹೇಳಿ ಬಿಲ್ಡಪ್ ಕೊಟ್ಟಿದ್ದೀನಿ. ಈಗ ಹಂಗೆ ಹೋದ್ರೆ ಒಳ್ಳೆ ನಟ ಮಗ ನೀನು. ಡಬಲ್ ಡಿಜಿಟ್ ಯಾವುದೋ ಇಷ್ಟಿದೆ ನೋಡಿ ಇಲ್ಲಿ. ರೋಟಿ, ಬಟರ್ ರೋಟಿ, ಇದೆಲ್ಲ ನನ್ನ ಅಂಗೈ ಅಷ್ಟಿರುತ್ತೆ. ಅದಕ್ಕೆ ಗುಲಾಬ್ ಜಾಮೂನ್ ಒಂದು ತೊಗೋಬೇಕು. ಒಂದು ಗುಲಾಬ್ ಜಾಮೂನು ಆ್ಯಂಡ್ ಒಂದು ಚಿಕನ್ ಬಿರಿಯಾನಿ ಹೇಳ್ತೀನಿ. ಮತ್ತು ಆಪ್ಷನ್ನೇ ಇಲ್ಲ, ಚಿಕನ್ ತಿನ್ನಲೇಬೇಕು. ನನಗೊಂದು ಸಾಂಗ್ ನೆನಪಾಗ್ತಿದೆ ಗೈಸ್, ನಿಂಗಿದ್ದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶೂನೆ. ನನಗಿದ್ರ ಒಂಥರ ಸಂತೋಷ. ಸರ್ एक चिकन बिरयानी. चिकन बिरयानी ఇది ఫ్రైనా దమ్మా? దమ్ బిర్యానీ. और एक जामुन. స్వీట్ ఉందా? స్వీట్స్ లేవు సార్. స్వీట్స్ ఏం లేదా? డ్రింక్స్ ఉందా? డ్రింక్స్ ఉన్నాయి, లస్సీ ఉంది. ಸ್ವೀಟ್ ಲಸ್ಸಿ. ಸ್ವೀಟ್ ಲಸ್ಸಿ. ನಾನೊಂದು ಚಿಕನ್ ದಮ್ ಬಿರಿಯಾನಿ ಪ್ಲಸ್ ಒಂದು ಸ್ವೀಟ್ ಲಸ್ಸಿ, ಟೋಟಲ್ 270. ಏನೂ ಮಾಡೋಂಗಿಲ್ಲ, ಆಪ್ಷನ್ನೇ ಇಲ್ಲ, ಯಾವುದು ಹೋಟೆಲ್ಸು ಇಲ್ಲ. ಇದ್ದಿದ್ದನ್ನು ತಿಂದು ಹೋಗಬೇಕು. ಒಂದು ಟೇಸ್ಟ್ ನೋಡೋಣ. ಅಷ್ಟೊಂದು ಅಮೌಂಟ್ ಕೊಟ್ಟಿದ್ದೀನಿ, ಹೇಗಿರುತ್ತೆ ಅಂತೇಳಿ ಬಂದಮೇಲೆ ರಿವ್ಯೂ ಮಾಡ್ತೀನಿ. ಹೈದರಾಬಾದ್ ಸ್ಟೈಲ್ ದಮ್ ಬಿರಿಯಾನಿ ಗೈಸ್, ಅದು ಆಯ್ತಾ ಇದೆ. ಇದಿದ್ಮೇಲೆ ನಾನೇನಕ್ಕೆ ಸ್ವೀಟ್ ಲಸ್ಸಿ ಹೇಳಿದೆ, ಯಾವುದೋ ಚಟ್ನಿ ಕೊಟ್ಟಿದ್ದಾನೆ ಆ್ಯಂಡ್ ಸಲಾಡು, ಶೇವ್ ಎರಡು ಥರದ್ದು, ಆ್ಯಂಡ್ ಒಂದು ಲೆಗ್ ಪೀಸ್ ಇದೆ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಮಹಾನುಭಾವ.
ಗೈಸ್ ಜಸ್ಟ್ ನಾವು ಊಟ ಮುಗಿಸ್ಕೊಂಡು ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸಿಟಿಯಿಂದ 6 ಕಿಲೋಮೀಟರ್ ಏನೋ ಇದೆ ರೈಲ್ವೆ ಸ್ಟೇಷನ್ನು. ಆಟೋದಲ್ಲೇ ಹೋಗಬೇಕು. ಬಸ್ಸಸ್ ಈ ಟೈಮಲ್ಲಿ ಸಿಗೋದು ಕಡಿಮೆ. ಅಣ್ಣ ಬಸ್ ಟೈಮ್ లేదా ఇక్కడ బస్ లేదా ఇక్కడ రైల్వే స్టేషన్కి? బస్సు ఉంటుంది, ఒక్కటే ఉంటుంది. డిపో పోయింది కదా, 11 12 మళ్ళీ వస్తుంది. ಎಷ್ಟು ಅಮೌಂಟ್? నుండి 2 కాచిగూడ వెళ్ళవలసిన గుంటూరు కాచిగూడ ఎక్స్ప్రెస్ కాచిగూడ एक्सप्रेस गुंटूर से 2 मार्ग से चलकर काचीगुड़ा तक प्लेटफॉर्म क्रमांक 1 पर थोड़ी देर में आएगी. ಗೈಸ್ ಲೋಕೋ KGM ಇದೆ ನೋಡಿ, ವಿಜಯವಾಡದು 22663. ಗೈಸ್ ಅಟ್ ಪ್ರೆಸೆಂಟ್ ನಾನಿದ್ದೀನಿ ನಮ್ಮ ಮಾರ್ಕಾಪುರ ರೈಲ್ವೆ ಸ್ಟೇಷನಲ್ಲಿ. ಸೊ ಇಲ್ಲಿಂದ ನಂದು ಹೈದರಾಬಾದ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ಅಗೇನ್ ನಾನು ದಾವಣಗೆರೆಗೆ ಹೋಗಲೇಬೇಕು. ಸೊ ಎಂಥ ಸಿಚುವೇಷನಲ್ಲಿ ಬಂದು ಸಿಗಾಕೊಂಡಿನಿ ಅಂದರೆ ಇಲ್ಲಿಂದ ಹೋಗೋದಕ್ಕೆ ಬಸ್ಸು ಇಲ್ಲ. ಸೊ ಅಗೇನ್ ಕರ್ನೂಲ್ ಹೋಗಿ ಅಲ್ಲಿಂದ ಗುಂತ್ಕಲ್ ಹೋಗಿ ಅಲ್ಲಿಂದ ಹಂಗೆ ಹೋಗಬೇಕು. ಆಮೇಲೆ ಇಲ್ಲಿಂದ ಡೈರೆಕ್ಟ್ ಟ್ರೈನ್ ಕೂಡ ಇಲ್ಲ ದಾವಣಗೆರೆಗೆ. ನನಗೆ ಬೆಸ್ಟ್ ಆಪ್ಷನ್ ಅಂದರೆ ಟ್ರೈನ್ ಒಂದೇ. ಟ್ರೈನ್ ಚೆಕ್ ಮಾಡಿದಾಗ ನಮ್ಮ ನರಸಾಪುರ ಟು ಹುಬ್ಳಿ ಹೋಗೋ ನಮ್ಮ ಅಮರಾವತಿ ಎಕ್ಸ್ಪ್ರೆಸ್ ಸಿಕ್ತು. ಸೊ ಟಿಕೆಟ್ ಚೆಕ್ ಮಾಡಿದೆ, ತತ್ಕಾಲಲ್ಲಿ ಯಾವುದೋ ಒಂದು ಅವೈಲೇಬಲ್ ಇತ್ತು, ಅದನ್ನು ಬುಕ್ ಮಾಡಿದ್ದೀನಿ. ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ, ಇಲ್ಲಿ ಬಂದಮೇಲೆ TC ಕೇಳಬೇಕು. ಸೊ ಅದು ಗುಂತ್ಕಲ್ತನ ಮಾಡಿದ್ದೀನಿ. ಏನಕ್ಕೆ ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅದನ್ನು ಏನೋ ಆಪ್ಷನ್ ಇಲ್ಲ ಗೈಸ್. ಹೈದರಾಬಾದ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಆ್ಯಕ್ಚುಲಿ ಇದು ಹೇಳಲೇಬೇಕು. ಬಸ್ ಕೂಡ ಬುಕ್ ಮಾಡಿದ್ದೆ, ಅದು ಹೋಯ್ತು ಡ್ಯೂ ಟು ಸಮ್ ಅದು ಹೇಳಿದ್ನಲ್ಲ, ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಹೋಗಲೇಬೇಕು. ಇದನ್ನು ಅವಾಗಲೇ ಹೇಳಲೇಬೇಕು ಗೈಸ್. ಬಸ್ಸಲ್ಲಿ ಆರಾಮಾಗಿ ಮಲಗೋಣ ಹೈದರಾಬಾದ್ ತನ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ನಿಮಗೆ ಗೊತ್ತು, ಬಿರಿಯಾನಿ ತಿಂದೆ, ಲಸ್ಸಿ ಕುಡಿದೆ. ಬಟ್ ಅದೇನೋ ಗೊತ್ತಿಲ್ಲ, ಈಗ ಸೀಟ್ ಸಿಗಲಿಲ್ಲ ಅಂದರೆ ಜನರಲಲ್ಲಿ ಹೋಗಬೇಕು. ನನ್ನ ಹಣೆ ಬರ ಹೆಂಗಿದೆ ಅನ್ನೋ. ನಿದ್ದೆ ಅಂತೂ ಸಖತ್ತಾಗಿ ಎಳಿತಿದೆ. ಲಾಸ್ಟ್ 2 ಡೇಸಿಂದ ನಿದ್ದೆ ಇಲ್ಲ. ಬನ್ನಿ ನೋಡೋಣ ಏನಾಗುತ್ತೋ ಆಗಲಿ. ಗೈಸ್ ವಾಸ್ಕೋಯಿಂದ ಶಾಲಿಮಾರ್ಗೆ ಹೋಗುವಂಥ ಅಮರಾವತಿ ಎಕ್ಸ್ಪ್ರೆಸ್ ಬಂತು ನೋಡಿ ಇವಾಗ. ಓಕೆ, ವ್ಯಾಪ್ 7 ಇದೆ ವಿಜಯವಾಡದು ಲೋಕೋ. ಆ್ಯಂಡ್ ಶಾಲಿಮಾರ್ ಎಲ್ಲಿದೆಯಪ್ಪ ಅಂತಂದರೆ ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ. ಆ್ಯಕ್ಚುಲಿ ಇಲ್ಲಿಂದ ನಾನು ಹುಬ್ಳಿಗೆ ಬುಕ್ ಮಾಡಿದೆ, ಬಟ್ ಟಿಕೆಟ್ ಯಾವುದೂ ಇಲ್ಲ ಗೈಸ್. RVSL ಕೆಲವೊಂದು ಇದೆ. ಸೊ RVSC ಮೀನ್ಸ್ ರಿಸರ್ವೇಷನ್ ಎಗೇನೆಸ್ಟ್ ಪ್ಯಾಸೆಂಜರ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಲ್ಲಿಂದ ಕಾಲಿದ್ರೆ ಇಲ್ಲಿಂದ ಗುಂತ್ಕಲ್ಲಿ ಖಾಲಿ ಇದೆ, ಗುಂತ್ಕಲ್ಲಿಂದ ಸೀಟ್ ಅಗೇನ್ ಹುಬ್ಳಿ ಫಿಲ್ ಆಗುತ್ತೆ. ಸೊ ಅದನ್ನು RVSC ಅಂತವೆ, ರಿಸರ್ವೇಷನ್ ಅಗೇನೆಸ್ಟ್ ಪ್ಯಾಸೆಂಜರ್ ಅಂತೇಳಿ. ಸೊ ಅದನ್ನು ಬುಕ್ ಮಾಡಿದ್ದೀನಿ. ಐ ಡೋಂಟ್ ನೋ, ಇಲ್ಲಿ ಬಂದಮೇಲೆ TC ಕೇಳ್ಬಿಟ್ಟು ಯಾವ್ದಾನ ಒಂದು ಸೀಟ್ ತೊಗೊಳ್ಳೇಬೇಕು. ಆಗ್ತಾಯಿಲ್ಲ, ನಿದ್ದೆ ಇಲ್ಲ, ತಲೆ ಎಲ್ಲ ಚಿಟ್ಟಿಡ್ದು ಹೋಗ್ತಾ ಇದೆ ಗೈಸ್. ಇನ್ನೊಂದು ನೋಡಿ, ಇಲ್ಲಿ ಮಾರ್ಕಾಪುರ ರೋಡಿಂದ ಗುಂತ್ಕಲ್ ಜಂಕ್ಷನ್ಗೆ 2 ಟ್ರೈನ್ ಇದೆ. ಒಂದು ಪ್ರಶಾಂತಿ ಎಕ್ಸ್ಪ್ರೆಸ್ಸು, ಅವನಿದ್ದಾನೆ ಈಗ ನರ್ಸರಾವ್ ಪೇಟ್ ಬಿಟ್ಬಿಟ್ಟು ಮುಂದೆ ಬರ್ತಿದ್ದಾನೆ. ವಿನುಕೊಂಡೆಯಿಂದ ಹಿಂದೆ ಇದ್ದೀನಿ. ಆ್ಯಂಡ್ ಇನ್ನೊಂದು ನೋಡಿ, ಇದು ಯಾವುದು ನಾವು ಹೋಗೋದು ಅಮರಾವತಿ ಎಕ್ಸ್ಪ್ರೆಸ್ಸು, ಅದಿದೆ ನರ್ಸರಾವ್ ಪೇಟಲ್ಲಿ, ಹಿಂದೆ ಮುಂದೆನೇ ಬರ್ತಿದ್ದಾವೆ. ಸೊ ನನಗೆ ಈ ಸಮಸ್ಯೆ ಏನಾಗಿದೆ ಅಂದರೆ, ನಾನೀಗ ಬುಕ್ ಮಾಡಿರೋದು ಅಮರಾವತಿ ಎಕ್ಸ್ಪ್ರೆಸ್ಸು. ಸೊ ನಾನು ಜನರಲ್ ಟಿಕೆಟ್ ತೊಗೊಂಡಿದ್ದೆ. ಅಟ್ಲೀಸ್ಟ್ ಪ್ರಶಾಂತಿ ಎಕ್ಸ್ಪ್ರೆಸ್ ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಎಲ್ಲ ಕೂತ್ಕೋಬೋದಾಗಿತ್ತು. ಈಗ ಅದು ಇಲ್ಲ, ಇದು ಇಲ್ಲ. ಅಕಸ್ಮಾತ್ ನಾನು ಪ್ರಶಾಂತಿ ಎಕ್ಸ್ಪ್ರೆಸ್ಸಲ್ಲಿ ಹೋದ್ರೆ ಈ ದುಡ್ಡು ಕಟ್ಟಾಗುತ್ತೆ. ಇದು RVSC ಕನ್ಫರ್ಮ್ ಆದರೆ, RVSC ಕನ್ಫರ್ಮ್ ಆಗಲಿಲ್ಲ ಅಂದರೆ ಈ ಟ್ರೈನ್ ಮಿಸ್ ಆಗುತ್ತೆ ನನಗೆ. ಏನು ಮಾಡಲಿ ಗೈಸ್, ಅಯ್ಯೋ ಗೈಸ್. ಗುಂತ್ಕಲ್ನಿಂದ ಮಾರ್ಕಾಪುರಂಗೆ ಕಂಟಿನ್ಯೂಸ್ ಟ್ರೈನ್ ಇದೆ ನೋಡಿ ನೈಟು. ಆ್ಯಂಡ್ ಇನ್ನೊಂದು ಬಂತು, ಇದು ನಮ್ಮ ಕೊಂಡವೀಡು ಎಕ್ಸ್ಪ್ರೆಸ್, ಯಶವಂತಪುರದಿಂದ ಮಚಿಲಿಪಟ್ನಮ್ಗೆ ಹೋಗೋದು. ಆ್ಯಂಡ್ ಮಚಿಲಿಪಟ್ನಮ್ ಇಲ್ಲಿ ಆಂಧ್ರ ಪ್ರದೇಶಲ್ಲೇ ಇದೆ ಗೈಸ್, ಕೃಷ್ಣಾ ಡಿಸ್ಟಿಕಲ್ಲಿ ಬರುತ್ತೆ ನೋಡಿ. ಯಶವಂತಪುರದಿಂದ ಮಚಿಲಿಪಟ್ನಮ್ಗೆ ಹೋಗೋರಿಗೆ ಬೆಸ್ಟ್ ಟ್ರೈನ್ ಇದು ಗೈಸ್. ಇನ್ನೂ ಟೈಮ್ ಇದೆ, ಮಾಡೋಕ್ಕೇನು ಕೆಲಸ ಇಲ್ಲ. ಬನ್ನಿ ಲಿಫ್ಟಲ್ಲಿ ಆಟ ಆಡೋಣ. ತುಂಬ ದಿನ ಆಯಿತು ರೈಲ್ವೆ ಸ್ಟೇಷನಲ್ಲಿ ಲಿಫ್ಟಲ್ಲಿ ಹೋಗ್ದಲೆ. ಥ್ಯಾಂಕ್ ಯು. ಎಷ್ಟು ಫ್ಲೋ ಇದೆ? ಒಂದೇನ ಕ್ಲೋಸು. ಬೆಚ್ಚಗಿದೆ ನೋಡಿ, ಆಚೆ ಫುಲ್ ಚಳಿ. ಮಿಡ್ಲಲ್ಲಿ ಆಫ್ ಆಗಿಬಿಡ್ಬೇಕಂತಾರ. ಎಸ್, ಬನ್ನಿ ಒಂದು ರೌಂಡ್ ಹಿಂಗೆ ವಾಕ್ ಹೋಗ್ಬಿಟ್ಟು. ಥ್ಯಾಂಕ್ ಯು. ಸೊ
ಸ್ಟೇಷನ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾವೆ ಗೈಸ್. ಬಿಕಾಸ್ ಇಲ್ಲಿಂದ ಶ್ರೀಶೈಲಕ್ಕೆ ತುಂಬ ಜನ ಹೋಗ್ತಾರೆ. ಶ್ರೀಶೈಲಕ್ಕೆ ಹೋಗೋ 90% ಜನ ಈ ಸ್ಟೇಷನಲ್ಲೇ ಇಳಿಯೋದು. 90% ಏನು ಆಲ್ಮೋಸ್ಟ್ ಅಲ್ಲೆಲ್ಲ ಈ ಸ್ಟೇಷನಲ್ಲೇ ಇಳಿಯೋದು. ಕೆಲವರು ಬಸ್ಸಲ್ಲಿ ಹೋಗ್ತಾರೆ ಅಷ್ಟೇ ಡೈರೆಕ್ಟ್. ನಿನ್ನೆ ನಾವು ಹೋದ್ವಲ್ಲ ಹಂಗೆ ಗುಂತ್ಕಲ್ಲು ಕರ್ನೂಲಿಂದ ತುಂಬ ಬಸ್ಸಸ್ ಇದೆ. 2 ಪ್ಲ್ಯಾಟ್ಫಾರ್ಮ್ಸ್ ಇದೆ ಇಲ್ಲಿ. ಈ ಕಡೆ ಯಾವುದೋ ಟ್ರೈನಿಗೆ ವೆಯ್ಟ್ ಮಾಡ್ತಿದ್ದಾರೆ, ಯಾವುದೋ ಒಂದು ಬಂದಮೇಲೆ ಹೇಳ್ತೀನಿ. ನಮ್ಮ ಜನ ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಪ್ರಶಾಂತಿ ಎಕ್ಸ್ಪ್ರೆಸ್ಗೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಮರಾವತಿ ಎಕ್ಸ್ಪ್ರೆಸ್ಗೆ. ಹಾಂ ಬಂದಿದ್ದ ಕೆಲಸ ಆಯಿತು, ವಾಪಸ್ ಹೋಗೋಣ. ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. ಟಿಕೆಟ್ ತೊಗೊಂಡಿದ್ದೀನಿ ಗೈಸ್, ಎಲ್ಲದನ್ನು ಯೂಸ್ ಮಾಡ್ಕೋಬೇಕು. ಇದು ನಂದು ಪಾಲಿಸಿ. CCTV ನೋಡಿ ಹಾಕ್ಕೊಂಬಿಡ್ಬೇಕೀಗ ನನ್ನ. ಹಿಂಗೋ ವ್ಲಾಗ್ಗೆ ಒಂದು ಕಾಮಿಡಿ ಕಂಟೆಂಟ್ ಆಯ್ತಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಗೈಸ್. ಪ್ರಶಾಂತಿ ಎಕ್ಸ್ಪ್ರೆಸ್ ಬಂತು ನೋಡಿ. ಲೋಕೋ ಬಂದ್ಬಿಟ್ಟು ವ್ಯಾಪ್ 7 ಇದೆ. ವ್ಯಾಪ್ 7 3778 ವಿಜಯವಾಡದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ವ್ಯಾಪ್ 7 ಇದೆ ಗೈಸ್ ಲಾಂಗ್ ಟ್ರೈನ್ಸ್ಗೆ. ನನ್ನ ಸ್ಮೈಲ್ ನೋಡೇ ಹೇಳ್ಬೋದು ನೀವು, ನನಗೆ ಸೀಟ್ ಕನ್ಫರ್ಮ್ ಆಗಿದೆ ಗೈಸ್. S4 ಅಲ್ಲಿ 27 ಸೀಟ್ ನಂಬರ್. ಬನ್ನಿ, ಟ್ರೈನ್ನ ಅನೌನ್ಸ್ ಮಾಡ್ತಿದ್ದಾವೆ, ಇನ್ನೇನು ಬಂತು, ಹೋಗೋಣ. ಗೈಸ್ KGM ಲೋಕೋ ಇದೆ ಆ್ಯಂಡ್ ವಿಜಯವಾಡದು. ಜನರಲ್ ಕೋಚ್ ನೋಡ್ಬೋದು ನೀವು, ಫುಲ್ಲಿ ಪ್ಯಾಕ್ ಆಗಿದೆ. ಸೊ ಅದಕ್ಕಿಂತ ನಾನು ಹೇಳಿದ್ದು, ಈಗ ನನಗೆಲ್ಲ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ ಅಂದರೆ ನಾನು ಹಿಂಗೆ ನಿಂತ್ಕೊಂಡು ಹೋಗ್ಬೇಕು ನೋಡಿ. ಆ್ಯಂಡ್ ನಂದು ಬಂದ್ಬಿಟ್ಟು S4 ಇಲ್ಲಿದೆ, ಬನ್ನಿ ಹೋಗೋಣ. ಎಲ್ಲ ಮಲ್ಕೊಂಡಿದ್ದಾವೆ, ಎಲ್ಲಪ್ಪ ಹುಡ್ಕೋದು. ಅಪ್ಪರಲ್ಲಿದೆ ಅಂತ ಕಾಣುತ್ತೆ, ಮೇ ಬಿ 27. ಎಸ್ ಇದೇನೆ 24, 25, 26 ಈ ಕಡೆ ಇದೆ. ಎಸ್ ಮೇಲೆ ಇಲ್ಲಿದೆ ನೋಡಿ ಮೇಲೆ ಅಪ್ಪರಲ್ಲಿ ಇದೆ ನನ್ನ ಸೀಟು. ಇನ್ನು ಬೆಳಿಗ್ಗೆ ತನ ಇನ್ನೊಂದು 7 ಗಂಟೆ ಜರ್ನಿ ಇದೆ, ಆರಾಮ್ ರೆಸ್ಟ್ ಮಾಡ್ಬೇಕು ಗೈಸ್. ಅಪ್ಪರಲ್ಲಿ ಸೀಟ್ ಸಿಕ್ಕಿದೆ, ಹೋಗಿ ಮಲಗ್ತೀನಿ ಗೈಸ್. ನಿದ್ದೆ ಇಲ್ಲ, ಗುಂತ್ಕಲ್ಲಲ್ಲೇ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಗೈಸ್. ವೆಲ್ಕಮ್ ಟು ಗುಂತ್ಕಲ್ ಜಂಕ್ಷನ್. ಗೈಸ್ ನಾವು ಬಂದಿದ್ದೀವಿ ಗುಂತ್ಕಲ್ ಜಂಕ್ಷನ್ಗೆ. ಬರೋ ಟೈಮಿಂಗ್ಸ್ ಇತ್ತು 5:20ಕ್ಕೆ, 4:50ಕ್ಕೆ ಬಂದಿದ್ದಾನೆ ಗೈಸ್. ಹಾಫ್ ಆನ್ ಅವರ್ ಮುಂಚೆ ಬಂದಿದ್ದಾನೆ. ನಾನು ಮುಂದೆ ಹೆಂಗೂ ಪ್ರಶಾಂತಿ ಎಕ್ಸ್ಪ್ರೆಸ್ ಹೋಗ್ತಾ ಇದೆ, ಮೇ ಬಿ ಡಿಲೇ ಆಗ್ಬೋದು ಅಂದ್ಕೊಂಡೆ. ಬೇಗನೆ ಬಂದಿದ್ದಾನೆ. ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ಹೋಗ್ತಾನೆ ಬಳ್ಳಾರಿ ಜಂಕ್ಷನ್ಗೆ, ಅಲ್ಲಿಂದ ಹೊಸಪೇಟೆ ಹೋಗ್ತಾನೆ, ಹೊಸಪೇಟೆಯಿಂದ ಗದಗ ಜಂಕ್ಷನ್ ಮೇಲೆ ಹುಬ್ಳಿಗೆ ಹೋಗಿ ತಲುಪ್ತಾನೆ 11:30ಕ್ಕೆ. ಆ್ಯಂಡ್ ನೀವು ಅಂದ್ಕೋಬೋದು, ಹೆಂಗೋ ನಾನು ದಾವಣಗೆರೆ ಹೋಗ್ತಿದ್ದೆ, ಹುಬ್ಳಿಗೆ ಹೋಗಿ ಅಲ್ಲಿಂದನೇ ಹೋಗ್ಬೋದಾಗಿತ್ತಲ್ಲ ಅಂತ. ಸೊ ಅದಕ್ಕೊಂದು ರೀಸನ್ ಇದೆ, ಅದೇನೋ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. Until then, keep watching Vinay's Mania. Thank you. ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.